ನಾನು ಯಾರೆಂದು ತಿಳಿಸುವ ಕಾಲ ಹತ್ತಿರ ಬಂದಾಯಿತು. ನನ್ನ ತಂದೆಯ ಮಾತಿನಂತೆ ಜಗತ್ತಿಗೆ ಅನ್ನ ನೀಡುವ ರೈತನಾಗಿ ತಂದೆಗೆ ತಕ್ಕ ಮಗನಾದೆ. ಇನ್ನು ಸರ್ಕಾರ ಕೊಟ್ಟ ಕೆಲಸ ವಸಂತರಾಯ್ ದೇಸಾಯಿ ಅವರ ಕಂಡುಹಿಡಿದು ಕಾನೂನಿಗೆ ಒಪ್ಪಿಸಿ ಸರ್ಕಾರದ ಸೇವಕನಾಗಲೇಬೇಕು. ನಿಲ್ಲು. ಶ್ರೀಮಂತರ ಪುಡಿಗಾಸಿಗೆ ನಾಲಿಗೆ ಚಾಚುವ ನೀನು ನಿಲ್ಲು. ಯಾರಲೇ ನೀನು? ಗುಡುಗು ಮಿಂಚಿನಲ್ಲಿ ಮಿಂಚುವ ಮೂರು ಲೋಕದ ಗಂಡ ಹುಲಿಗೆ ಏಕವಚನದಿಂದ ಮಾತನಾಡುತ್ತಿರುವೆಯಲ್ಲ, ಯಾರೋ ನೀನು? ಯಾರು 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 ಎನ್ನುವಗೋಸ್ಕರ ಊರೂರು ಸುತ್ತಿ ಶ್ರೀಮಂತರ ದರ್ಪವನ್ನು ಮುರಿದು ಧರ್ಮದ ದಾರಿ ತೋರಿಸುವ ಈ ಕಲಿಯುಗದ ಧರ್ಮರಾಯ. ಧರ್ಮರಾಯ ಧರ್ಮದ ದಾರಿಯನ್ನು ತೋರಿಸುವ ಧರ್ಮರಾಯನಿಗೆ ನನ್ನನ್ನು ತಡೆಯಲು ಕಾರಣವೇನೆಂದು ಮೊದಲ ಮಗಳು. ಕಂಡವರ ಆಸ್ತಿಯ ಮೇಲೆ ಕಣ್ಣು ಹಾಕುವ ನಿಮ್ಮಂತವರಿಗೆ ಕಾರಣ ಬೇರೆ ಕೇಳು. ನೋಡು, ಮರ್ಯಾದೆಯಿಂದ ನಿನ್ನ ಕೈಯಲ್ಲಿರುವ ಕಾಗದ ಪತ್ರಗಳನ್ನು ಕೊಟ್ಟು ಹೊರಟು ಹೋಗು. ನೀನು ಕೇಳಿದ ಕ್ಷಣ ಈ ಪತ್ರಗಳನ್ನು ಕೊಡಲಿಕ್ಕೆ ಇವೇನು ನಿಮ್ಮಪ್ಪನ ಮನೆ ಆಸ್ತಿ ಪತ್ರಗಳೆಂದು ತಿಳಿದುಕೊಂಡಿರುವೆನು. ಹೆಚ್ಚಿಗೆ ಮಾತನಾಡಿದರೆ ಬಿಚ್ಚಿ ಕಳಿಸುವೆ ನಿನ್ನ ಹಲ್ಲಿನ ಚಕ್ಕನ್ನ. ಎಚ್ಚರ ಎಚ್ಚರ. ನನಗೆ ಎಚ್ಚರ ಕೊಟ್ಟವರನ್ನೆಲ್ಲರನ್ನು ಹುಚ್ಚರಂತೆ ಮಾಡಿ ಕೆಚ್ಚದೆಯಿಂದ ಧೈರ್ಯ ತುಂಬಿದ ಈ ಸಮಾಜದ ಜನಗರಿಂದ ಕಲ್ಲಿಲೆ ಹುಚ್ಚ ನಾಯಿಯಂತೆ ಹೊಡೆಸಿ ಹೊಸತಿ ಹಾಕಬಲ್ಲೆ ಅಂದಾಗ ನನ್ನ ಹಲ್ಲಿನ ಚಕ್ಕನ್ನು ಬಿಚ್ಚಿ ಕಳಿಸುತ್ತೇನೆಂಬ ವೇಷದ ಮಾತುಗಳನ್ನು ಬಿಟ್ಟು ನಿನ್ನ ಕೈಯಲ್ಲಿರುವ ಕಾಗದ ಪತ್ರಗಳನ್ನು ಕೊಟ್ಟು ಹೊರಟು ಹೋಗು. ಶಬಾಷ್ ಗಂಡೆ ಶಬಾಷ್. ಕರ್ಮದ ಮಾತುಗಳನ್ನಾಡಿ ಧರ್ಮದ ಅಡಿಯಲ್ಲಿ ಅಡಿಕೆ ಕುಳಿತುಕೊಳ್ಳುವ ನೀನೊಬ್ಬ ಬೆಪ್ಪನೆಂದು ನನಗೆ ಚೆನ್ನಾಗಿ ಗೊತ್ತು. ನಿಮ್ಮಂಥವ್ರು ಇರುವುದರಿಂದಲೇ ಈ ಸಮಾಜಕ್ಕೆ ಬೆಂಕಿ ಹಚ್ಚಿ ಜನರನ್ನು ಸಾಯಿಸುವುದು. ಈ ಅರ್ಜುನನನ್ನು ತಡೆಯುವುದು ಒಂದೇ, ಆ ಸೂರ್ಯನ ಕಣ್ಣಿಗೆ ಮಣ್ಣೆರಚುವುದು ಎರಡು ಒಂದೇ. ಲೇ ಅರ್ಜುನ, ಆರದ ಗಾಯವಾಗಿ ಮಾಯವಾಗಿರುವ ಈ ಕರ್ಣನ ಹೃದಯಕ್ಕೆ ಉರಿಯುತ್ತಿರುವ ಬಿಸಿ ಕೆಂಡಕ್ಕೆ ಬಿಸಿ ತುಪ್ಪ ಸುರಿದು ಈ ಕರ್ಣನ ಹೃದಯದಲ್ಲಿ ಉರಿಯುತ್ತಿರುವ ರೋಷಾಗ್ನಿ ಜ್ವಾಲೆಗೆ ಬೆಂದು ಸುಟ್ಟು ಹೋಗಬೇಡ. ಮರ್ಯಾದೆಯಿಂದ ನಿನ್ನ ಕೈಯಲ್ಲಿರುವ ಕಾಗದ ಪತ್ರಗಳನ್ನು ಕೊಡು, ಇಲ್ಲವಾದರೆ ನಿನ್ನನ್ನು ಈ ಭೂಮಿಯಿಂದ ಮಂಗಳ ಹಾಡಬೇಕಾಗುತ್ತದೆ. ಕರ್ಣ, ಉತ್ತರ ಕುಮಾರನಂತೆ ಪೌರುಷದ ಮಾತನಾಡಿದಾಕ್ಷಣ ಭಯಪಟ್ಟು ಓಡಿ ಹೋಗುವ ಹೇಡಿಯಲ್ಲೇ ಈ ಅರ್ಜುನ. ನಿಮ್ಮಂತವರ ಭಯ ಹುಟ್ಟಡಗಿಸಿ ನಿಮ್ಮನ್ನು ಕಾಲಚಕ್ರದ ಹಾಕಿ ತುಳಿದು ನಿಮ್ಮ ಪಾಲಿನ ಯಮ ನಾನು. ಲೇ ಸೊಕ್ಕಿನ ಕುನ್ನಿ, ಹಾಗಾದರೆ ಮುಗಿಯಿತು ನಿನ್ನ ಅಂತ್ಯದ ಕಾಲ. ಹತ್ತು ಮೀರಿದ ಹೇಳಿ ಹಿಂದೆ ಬಿತ್ತು ನನ್ನ ಕೈಯಲ್ಲಿ ನಿನ್ನ ಹೆಣ. ಅರ್ಜುನ, ಏನು ನೀನು ಮಾಡುತ್ತಿರುವುದು? ಆತ್ಮ ಕಾಯುವುದು ಧರ್ಮ, ತಲೆ ಕಾಯುವುದು ಮರ್ಮ ಎಂದು ಬುದ್ಧಿ ಹೇಳುವ ನೀನು ಎಂದು ಕೋಪಕ್ಕೆ ಬುದ್ಧಿ ಕೊಟ್ಟು ಪಾಪ ಮಾಡಕ ಹತ್ತಿಯಲ್ಲ. ಏನಿದು ಅಣ್ಣ? ಗಾಯಗೊಂಡ ಘಟ ಸರ್ಪಕ್ಕೆ ಕಾಡು ಹಕ್ಕಿ ಒಂದು ಕುಕ್ಕಲು ಬಂದರೆ ಸುಮ್ಮನೆ ಬಿಟ್ಟಿದ್ದನ? ಸುಮ್ಮನಿದ್ದ ಈ ನಿನ್ನ ತಮ್ಮನನ್ನು ತಡವಿ ಕಾಲು ಕೆದರಿ ಜಗಳಕ್ಕೆ ಬಂದ ಅಷ್ಟರಲ್ಲಿ ನೀವು ಬಂದಿರಿ. ನೋಡಪ್ಪ, ನೀನು ಯಾರು ಅಂತ ಗೊತ್ತೇ ಇಲ್ಲ. ಅಂತಹದ್ರಲ್ಲಿ ನಿನ್ನನ್ನು ನಾನು ಯಾವತ್ತೂ ಈ ಊರಲ್ಲಿ ನೋಡಿಲ್ಲ. ಅಂಥದ್ರಲ್ಲಿ ನನ್ನ ತಮ್ಮ ಒಂದು ಸಣ್ಣ ಇರುವೆಗನು ಕೂಡ ದ್ರೋಹವೆಸಗಿದವನಲ್ಲ. ಅಂತವನ ಕೂಡ ಏಕಪ್ಪ ನಿನ್ನ ಜಗಳ? ಅದು ಯಾಕಪ್ಪ? ನನ್ನ ತಮ್ಮನ ಪರವಾಗಿ ಮಾತನಾಡುತ್ತೇನಂತ ನಿನಗೆ ಸಂದೇಹನ? ಅಂತ ಸಂದೇಹವೇನಾದರೂ ಇದ್ದರೆ ಹೇಳು.
ಇವನನ್ನು ಇಲ್ಲೇ ಸುಟ್ಟು ಹಾಕಿ ಬಿಡುತ್ತೇನೆ. ನನ್ನ ಸಹೋದರನೆಂಬುದನ್ನು ಮರೆತು ಇಲ್ಲಿ ಕೊಂದು ಬಿಡುತ್ತೇನೆ. ಏಕೆಂದರೆ ಇವನು ನ್ಯಾಯ ನೀತಿ ಧರ್ಮಕ್ಕೆ ಬೆಲೆ ಕೊಟ್ಟ ಮಾನವಂತರ ಮನೆ ಕಣಪ್ಪ, ಮಾನವಂತ ಮನೆತನದ ರಕ್ತ ಕಣಪ್ಪ. ಅಂದಾಗ ಸತ್ಯಕ್ಕೆ ಬೆಲೆ ಕೊಡ್ತಾನೆ ವಿನಃ ಸುಳ್ಳಿಗಲ್ಲಪ್ಪ. ಈ ಕಲಿಯುಗದಲ್ಲಿ ತಾವು ಮಾಡಿದ ತಪ್ಪನ್ನು ಮತ್ತೊಬ್ಬರ ಮೇಲೆ ಹೊರಿಸಿ ಅವರ ಜೀವನವನ್ನು ಹಾಳು ಮಾಡುವ ಈ ಕೆಟ್ಟ ಕಲಿಯುಗದಲ್ಲಿ ನಿಮ್ಮಂಥ ಧರ್ಮವಂತರು ಇರುವುದರಿಂದ ಇನ್ನು ಸತ್ಯ ನ್ಯಾಯ ನೀತಿ ಉಳಿದಿರುವುದು. ಧರ್ಮವನ್ನು ಕಾಯುವ ನಿಮ್ಮ ಮುಂದೆ ಹೇಳುತ್ತೇನಪ್ಪ, ನನ್ನನ್ನು ಕ್ಷಮಿಸಿಬಿಡಿ, ನಿಮ್ಮ ಕಾಲಿಗೆ ಬಿದ್ದು ಕೇಳಿಕೊಳ್ಳುತ್ತೇನೆ. ಎಚ್ಚರಪ್ಪ, ಆ ಹಾಲೇಶ್ವರ ರಾಮಲಿಂಗೇಶ್ವರನ ದಯ ನಿನ್ನ ಮೇಲೆ ಸದಾ ಇರಲಿ. ಹೌದು, ನನ್ನ ತಮ್ಮನ ಕೂಡ ಏಕಪ್ಪ ಜಗಳಕ್ಕೆ ಬಿದ್ದಿ. ಹೇಳ್ತೇನಪ್ಪ, ಹೇಳ್ತೀನಿ. ಸತ್ಯವನ್ನು ಕಾಯುವ ನಿಮ್ಮ ಮುಂದೆ ತಲೆ ಎತ್ತಿ ಬಿಚ್ಚಿ ಹೇಳುತ್ತೇನೆ. ಈ ನಿನ್ನ ತಮ್ಮ ತಹಸೀಲ್ದಾರ್ ಆಫೀಸಿನಿಂದ ಕಾಗದ ಪತ್ರಗಳನ್ನು ಕದ್ದೊಯ್ಯುತ್ತಿದ್ದ. ಆ ಕಾಗದ ಪತ್ರಗಳನ್ನು ಕೊಡು ಎಂದು ತಡೆದಾಗ ನನ್ನ ಮೇಲೆ ಸಿಟ್ಟಿಗೆ ಬಂದ. ಅದಕ್ಕೆ ಗುದ್ದಾಡಲಿಕ್ಕೆ ಹೋದೆ. ಹೌದಣ್ಣ, ನಾನು ಆ ಜಮೀನ್ದಾರನ ಹೊಲದ ಕಾಗದ ಪತ್ರಗಳನ್ನು ತೆಗೆಸಿಕೊಂಡು ಬರುತ್ತಿದ್ದೆ. ನನ್ನನ್ನು ತಡೆದು ಕಾಗದ ಪತ್ರ ಕೊಡು ಅಂದ. ನಾನು ಕೊಡುವುದಿಲ್ಲ ಅಂದೆ. ಅಣ್ಣ, ಅಷ್ಟಕ್ಕೂ ಈ ಕಾಗದ ಪತ್ರಗಳಿಂದ ಇವನಿಗೆ ಆಗುವ ಲಾಭವಾದರೂ ಏನು? ಹೌದಪ್ಪ, ನೋಡೋ ಹೌದಪ್ಪ, ಆ ಕಾಗದ ಪತ್ರಗಳಿಂದ ನಿನಗೂ ಆ ಕಾಗದ ಪತ್ರಗಳಿಗೂ ನಿನಗೂ ಇರುವ ಸಂಬಂಧವೇನು? ಆ ಕಾಗದ ಪತ್ರಗಳನ್ನು ಅವನು ತೆಗೆಸಿಕೊಂಡರೆ ನಿನಗಾಗುವ ನಷ್ಟವಾದರೆ ಏನು? ಸಂಬಂಧ ಇದೆಯಪ್ಪ, ಸಂಬಂಧ ಇದೆ. ಸತ್ತು ಸ್ವರ್ಗದಲ್ಲಿರುವ ನನ್ನ ತಂದೆ ತಾಯಿಗೂ ಆ ಪತ್ರಕ್ಕೂ ಸಂಬಂಧ ಇದೆ. ಏನಂತ ಹೇಳಲಿ? ಅಂದರೆ ನಿನ್ನ ಮಾತಿನ ಅರ್ಥ ಏನು ಅಂತ ನನ್ನ ಮುಂದೆ ಬಿಚ್ಚಿ ಹೇಳಪ್ಪ. ನಿನ್ನ ಮನದ ನೋವಾದರೂ ಕಡಿಮೆಯಾಗುತ್ತದೆ. ಹೇಳ್ತೀನಪ್ಪ, ಹೇಳ್ತೀನಿ. ಧರ್ಮದ ದೊರೆಯಾದ ನಿಮ್ಮ ಮುಂದೆ ಹೇಳುತ್ತೇನೆ. ಇಂದಿಗೆ 25 ವರ್ಷಗಳ ಹಿಂದೆ ಈ ಊರಿನ ಶ್ರೀಮಂತ ದೇಸಾಯಿ ವಸಂತರಾಯ್ ದೇಸಾಯಿ ಅವರು ನನ್ನ ತಂದೆ. ದಿಕ್ಕು ದೆಸೆ ಇಲ್ಲದ ಆ ಜಯರಾಜ ಪೃಥ್ವಿರಾಜಗೆ ಅನ್ನ ಹಾಕಿದ ನನ್ನ ತಂದೆ ತಾಯಿ ನನ್ನ ತಮ್ಮಂದಿರನ್ನು ಕೊಲೆ ಮಾಡಿ ಮೋಸದಿಂದ ನನ್ನ ಆಸ್ತಿಯನ್ನು ಲಪ್ಟಾಯಿಸಿ ನನ್ನನ್ನು ಬೀದಿ ಬಿಕಾರಿಯಂತೆ ಮಾಡಿ ದರ್ಪದಿಂದ ಮೆರೆಯುತ್ತಿರುವ ಅವರಿಗೆ ಸರ್ಪಗಾವಲು ಹಾಕಿ ಹಿಡಿದು ಅವರನ್ನು ಕೊಂದು ನನ್ನ ಸತ್ತು ಸ್ವರ್ಗದಲ್ಲಿರುವ ನನ್ನ ತಂದೆ ತಾಯಿ ಆತ್ಮಕ್ಕೆ ಶಾಂತಿ ಕೊಡಿಸುವವರೆಗೂ ನನಗೆ ಸಮಾಧಾನವೇ ಇಲ್ಲ. ಅಂದರೆ ನೀನು ವಸಂತರಾವ್ ದೇಸಾಯಿ ಅವರ ಮಗ ಕರುಣ ದೇಸಾಯಿ? ಹೌದು. ನನಗೂ ನಿಮಗೂ ನಮ್ಮ ತಂದೆಯವರಿಗೂ ಏನು ಸಂಬಂಧ ಗೊತ್ತಿದ್ದರೆ ಹೇಳಿ, ನಿಮಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ಗೊತ್ತಪ್ಪ, ಗೊತ್ತು. ನಿನ್ನ ತಂದೆ ತಾಯಿಯ ಬಗ್ಗೆನೂ ಗೊತ್ತು, ನಿನ್ನ ತಮ್ಮಂದಿರ ಬಗ್ಗೆನೂ ಗೊತ್ತು. ಅಷ್ಟೇ ಏಕೆ, ನಿನ್ನ ತಂದೆ ತಾಯಿಗೆ ದ್ರೋಹವೆಸಗಿದ ಆ ಜಯರಾಜ ಪೃಥ್ವಿರಾಜರ ಬಗ್ಗೆನೂ ಗೊತ್ತಪ್ಪ. ನನಗೆಲ್ಲವೂ ಗೊತ್ತಪ್ಪ, ಗೊತ್ತು. ಹಾಗಾದರೆ ಹೇಳಿ, ನಿಮಗೇನು ಗೊತ್ತು ಹೇಳಿ, ದಯವಿಟ್ಟು ಹೇಳಿ. ನಿನ್ನ ತಂದೆ ತಾಯಿಯನ್ನು ಕೊಲೆ ಮಾಡಿ ಸಾಯಿಸಿದ್ದು ನಿಜ. ಆದರೆ ನಿನ್ನ ತಮ್ಮಂದಿರು ಸತ್ತಿಲ್ಲಪ್ಪ, ಇನ್ನೂ ಬದುಕಿದ್ದಾರೆ. ಏನು? ನನ್ನ ತಮ್ಮಂದಿರು ಸತ್ತಿಲ್ವಾ? ಹಾಗಾದರೆ ಯಾರವರು, ಎಲ್ಲಿರುವರು, ಹೇಗಿರುವರು? ಹೇಳಪ್ಪ, ಹೇಳು. ಹೇಳುತ್ತೇನಪ್ಪ, ಎಲ್ಲವನ್ನೂ ಹೇಳುತ್ತೇನೆ. ಬಡವರ ಬಂಧು, ದೀನ ದಲಿತರ ಉದ್ಧಾರಕ, ಬಡವರ ಮನೆಯ ಹೆಣ್ಣು ಮಕ್ಕಳೆಂತಿದ್ದ ನಿನ್ನ ತಂದೆ ತಾಯಿಯ ಮನೆಯಲ್ಲಿ ನನ್ನ ಅಕ್ಕ ಕೆಲಸ ಮಾಡುತ್ತಿದ್ದಳಪ್ಪ. ಒಂದೊಂದು ದಿನ ನಾನು ನನ್ನ ಅಕ್ಕನನ್ನು ನೋಡಲಿಕ್ಕೆ ನಿಮ್ಮ ಮನೆಗೆ ಹೋಗಿದ್ದೆ. ಸದಾ ದೇವರ ಮನೆಯಂತಿದ್ದ ನಿಮ್ಮ ಮನೆ ಒಂದೊಂದು ದಿನ ಸ್ಮಶಾನದ ಮೌನವೇ ಆವರಿಸಿಕೊಂಡಿತ್ತು. ಇದನ್ನು ಕಂಡು ನಾನು ಗಾಬರಿಗೊಂಡು ಒಳಗೆ ಹೋಗಿ ನೋಡಿದಾಗ ರಕ್ತದ ಮಡುವಿನಲ್ಲಿ ನಿಮ್ಮ ತಂದೆ ತಾಯಿಯ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಇದನ್ನು ಕಂಡು ನಾನು ಗಾಬರಿಯಿಂದ
ಭಯಭೀತನಾಗಿ ನನ್ನ ಅಕ್ಕನನ್ನು ಕೂಗಲಾರಂಭಿಸಿದೆ. ಪ್ರಾಣ ಹೋಗುವ ಸ್ಥಿತಿಯಲ್ಲಿದ್ದ ನನ್ನ ಅಕ್ಕ ನಿನ್ನ ತಮ್ಮಂದಿರಿಬ್ಬರನ್ನು ಹಾಗೂ ತನ್ನ ಮಗಳನ್ನು ಕಾಪಾಡಿಕೊಳ್ಳುವುದಕ್ಕೋಸ್ಕರ ಒಂದು ಕೋಣೆಯಲ್ಲಿ ಬಚ್ಚಿಟ್ಟಿದ್ದಳು. ನಾನು ಹೋದದ್ದನ್ನು ಕಂಡ ನನ್ನ ಅಕ್ಕ, ತಮ್ಮ, ಈ ಮಕ್ಕಳನ್ನು ಕಾಪಾಡು, ಆ ಜಯರಾಜ ಪೃಥ್ವಿರಾಜರಿಂದ ಈ ಮಕ್ಕಳನ್ನು ಕಾಪಾಡುವ ಭಾರ ನಿನ್ನದು ಮತ್ತು ಆಡಲಿಕ್ಕೆ ಹೋದ ಕರ್ಣನನ್ನು ಕಾಪಾಡು ಎಂದು ವಚನ ತೆಗೆದುಕೊಂಡು ಪ್ರಾಣ ಬಿಟ್ಟಳು. ಆಗ ನನ್ನ ಅಕ್ಕನ ಶವ ಸಂಸ್ಕಾರ ಮಾಡಿ ಆ ಮಕ್ಕಳನ್ನು ಕರೆದುಕೊಂಡು ಬಂದು ನಿನ್ನನ್ನು ಬಹಳ ಕಡೆ ಹುಡುಕಿದೆ. ನೀನು ಸಿಗದಿದ್ದ ಕಾರಣ ಆ ಜಯರಾಜ ಪೃಥ್ವಿರಾಜರು ನಿನ್ನನ್ನು ಕೊಂದಿರಬಹುದೆಂದು ಹುಡುಕುವುದನ್ನೇ ನಿಲ್ಲಿಸಿ ನನ್ನ ಅಕ್ಕನಿಗೆ ನಾನು ಕೊಟ್ಟ ವಚನವನ್ನು ಪಾಲಿಸುವುದಕ್ಕೋಸ್ಕರ ನಾನು ಮದುವೆಯಾಗದೆ ಇವರೇ ನನ್ನ ಸಹೋದರರೆಂದು ತಿಳಿದು ಜೋಪಾನ ಮಾಡಿಕೊಂಡು ಬಂದಿದ್ದೇನಪ್ಪ. ಇಷ್ಟೇನಪ್ಪ, ಇಷ್ಟು ದಿನ ನನ್ನೆದೆಯೊಳಗಿಟ್ಟುಕೊಂಡ ಸತ್ಯವನ್ನು ಇಂದು ಬಿಚ್ಚಿಟ್ಟಿದ್ದೇನೆ. ಹಾಗಾದರೆ ನನ್ನ ತಮ್ಮಂದಿರು ಎಲ್ಲಿರುವರು ಹೇಳಪ್ಪ, ಹೇಳು. ಅಣ್ಣ, ಹಾಗಾದರೆ ನಾವು ಹೌದಪ್ಪ ಅರ್ಜುನ, ಇವನೇ ನಿನ್ನ ಅಣ್ಣ ಕರ್ಣ. ಇವನೇ ನಿನ್ನ ತಮ್ಮ ಅರ್ಜುನ. ಇನ್ನೊಬ್ಬವ ಮನೆಯಲ್ಲಿದ್ದಾನೆ, ಅವನೇ ಶಂಕರ. ತಮ್ಮ ಅರ್ಜುನ, ಅಣ್ಣ, ಲೇ ಜಯರಾಜ ಪೃಥ್ವಿರಾಜ, ಮೋಸದಿಂದ ನನ್ನ ತಂದೆ ತಾಯಿಯನ್ನು ಕೊಂದ ನನ್ನ ಮಕ್ಕಳ, ನೀವು ಯಾವ ಹುತ್ತದಲ್ಲಿ ಅಡಗಿ ಕುಳಿತಿದ್ದರು ನಿಮ್ಮನ್ನು ಮೇಲಕ್ಕೆ ತಂದು ನಿಮ್ಮ ಶಿರವನ್ನು ಕತ್ತರಿಸಿ ನನ್ನ ತಂದೆ ತಾಯಿ ಆತ್ಮಕ್ಕೆ ಶಾಂತಿ ಕೊಡಿಸಿದಾಗಲೇ ನನ್ನ ಹಠಕ್ಕೆ ಒಂದು ಶಾಂತಿ. ಕೆಟ್ಟ ಕರ್ಮದಿಂದ ಮೆರೆಯುತ್ತಿರುವ ನಿಮಗೆ ಅಂತಿಮ ತೀರ್ಪು ಕೊಡುವ ಕಾಲ ಹತ್ತಿರ ಬಂದಾಯಿತು. ಇನ್ನು ಆ ದೇವರು ಬಂದರೂ ಕೂಡ ನಿಮ್ಮನ್ನು ಯಾರ ಕಡೆಯಿಂದಲೂ ಕಾಪಾಡಲು ಸಾಧ್ಯವಿಲ್ಲ. ನೋಡಿ, ಅವಸರದಲ್ಲಿ ಕೊಯ್ದುಕೊಂಡ ಮೂಗು ನಿಮಗೆ ತಾನೇನು. ಅದಕ್ಕಾಗಿ ಒಬ್ಬೊಬ್ಬರಾಗಿ ಹೋರಾಡುವುದಕ್ಕಿಂತ ಇನ್ನು ಮುಂದೆ ನಿಮ್ಮ ತಂದೆ ತಾಯಿಯ ಆತ್ಮಕ್ಕೆ ಶಾಂತಿ ಸಿಗಬೇಕಾದರೆ ಈ ಸಮಾಜದಲ್ಲಿ ಕಲಿಯುಗದಲ್ಲಿ ಗರ್ಜಿಸಿದ ಕರುಣಾರ್ಜುನರು ನೀವಾಗಿ ಮತ್ತೆ ಈ ಕಳೆದು ಹೋದ ನಿಮ್ಮ ಆಸ್ತಿ ಪತ್ರಗಳನ್ನು ಮರಳಿ ಪಡೆದುಕೊಂಡು ಆ ಜಯರಾಜ ಪೃಥ್ವಿರಾಜರನ್ನು ಕಾನೂನಿಗೆ ಒಪ್ಪಿಸಿ ಮತ್ತೆ ನಿಮ್ಮ ಆಸ್ತಿ ಪತ್ರಗಳನ್ನು ಕಳೆದುಕೊಂಡು ನಿಮ್ಮ ತಂದೆ ತಾಯಿಯ ಆತ್ಮಕ್ಕೆ ಶಾಂತಿ ಸಿಕ್ಕಂತಾಗುತ್ತದೆ. ಅಲ್ಲಿಗೆ ನನ್ನ ಆತ್ಮಕ್ಕೆ ಶಾಂತಿ ಸಿಗುತ್ತದೆ. ಅಣ್ಣ, ಅವರ ತಪ್ಪಿಗೆ ತಕ್ಕ ಶಿಕ್ಷೆ ಕೊಡಿಸಿ ಈ ಊರಿನಲ್ಲಿ ನ್ಯಾಯ ನೀತಿ ಧರ್ಮವನ್ನು ಎತ್ತಿ ಹಿಡಿಯುತ್ತೇವೆ. ಅಷ್ಟೇ ಅಲ್ಲಣ್ಣ, ಅವರು ಅನುಭವಿಸುತ್ತಿರುವ ಆಸ್ತಿ ಇನ್ನೂ ನಮ್ಮ ಹೆಸರಿನಲ್ಲಿಯೇ ಇದೆ. ನಮ್ಮ ತಂದೆ ಅವರ ಮೋಸದ ಅರಿವನ್ನು ಗೊತ್ತಿದ್ದೆ. ಸಾಯುವುದಕ್ಕಿಂತ ಮುಂಚೆ ಎಲ್ಲ ಆಸ್ತಿಯನ್ನು ನನ್ನ ಮಕ್ಕಳು ವಯಸ್ಸಿಗೆ ಬಂದ ಮೇಲೆ ಅವರಿಗೆ ಸೇರಬೇಕೆಂದು ಪತ್ರ ಬರೆದಿಟ್ಟಿದ್ದನಂತೆ. ಆದರೆ ಮೊನ್ನೆ ಆ ಜಯರಾಜನ ಮನೆಗೆ ಆಸ್ತಿ ಕೇಳಲು ಹೋದಾಗ ಆ ಪತ್ರವನ್ನು ತೆಗೆದುಕೊಂಡು ಬಾ ಎಂದು ಹೇಳಿದ. ಆದರೆ ಆ ಪತ್ರ ಬೆಂಕಿಯಲ್ಲಿ ಸುಟ್ಟು ಹೋಯಿತೆಂದು ಎಲ್ಲರೂ ಹೇಳ್ತಾ ಇದ್ದಾರೆ. ಸುಟ್ಟು ಹೋಗಿಲ್ಲವಪ್ಪ ಆ ಕಾಗದ ಪತ್ರಗಳು. ಆ ಕಾಗದ ಪತ್ರಗಳನ್ನು ಒಂದೇ ನನ್ನ ಅಕ್ಕ ನನ್ನ ಕೈಯಲ್ಲಿ ಕೊಟ್ಟಿದ್ದಳು. ಆ ಕಾಗದ ಪತ್ರಗಳು ನನ್ನ ಹತ್ತಿರ ನಮ್ಮ ಮನೆಯಲ್ಲಿವೆ. ಲೇ ಜಯರಾಜ, ಆರಿ ಹೋಗುವ ದೀಪಕ್ಕೆ ಕಾಂತಿ ಹೆಚ್ಚು ಎನ್ನುವ ಹಾಗೆ ನಿಮ್ಮ ಅಂತ್ಯಕಾಲ ಹತ್ತಿರ ಬಂದಾಯಿತು. ಪತ್ರದೊಂದಿಗೆ ನಿಮ್ಮ ಕರ್ಮದ ಅರಮನೆಗೆ ಸಿಡಿದೆದ್ದ ಸಹೋದರರು ಬರ್ತಾ ಇದ್ದೇವೆ. ಮಗನೇ ಎಚ್ಚರ. ಹುಲಿಗಳಾಗಿ ಧರ್ಮ ತುಳಿದು ಧರ್ಮವನ್ನು ಎತ್ತಿ ಹಿಡಿಯುತ್ತೇವೆ. ಆಶೀರ್ವಾದ ಮಾಡೋಣ. ಎದ್ದೇಳಿರಪ್ಪ,
ವಿಜಯಶಾಲಿಗಳಾಗಿ ಬನ್ನಿ. ತಂದೆ ಹಾಲೇಶ್ವರ, ರಾಮೇಶ್ವರ, ಈ ಮಕ್ಕಳಿಗೆ ನೀನೇ ದಾರಿದೀಪವಾಗಬೇಕು. ಹುಲಿ ಹೇ ಅರ್ಜುನ, ಈ ಜಯರಾಜನ ಮೋಸದ ಜಾಲಕ್ಕೆ ಸಿಕ್ಕಾಕೊಂಡು ನಿನ್ನ ಸಂಸಾರ ಗಾಳಿಗೆ ಸಿಕ್ಕ ಹಡಗಿನಂತೆ ಕಡಗಿನಲ್ಲಿ ಮುಳುಗಿ ಹೋಯಿತು. ನಿನ್ನ ಬದುಕು ಗಂಡುಗಲಿ ಗಂಡುಗಲಿ ನಾನೇನೆಂದು ಬಂಡ ಪೌರುಷದ ಮಾತುಗಳನ್ನಾಡಿ ಜೀವನ ಎಂಬ ಕಾಲಚಕ್ರದಲ್ಲಿ ಸಿಕ್ಕು ಹಾಕಿಕೊಂಡೆ ಅಲ್ಲ ಕರ್ಣ. ನಿಮ್ಮನ್ನು ತಡುವಿ ಹಿಂಗ ತಿಂದ ಮಂಗ್ಯನಂಗಾಗಿ ಹೋತಲ್ರಿ ಅರ್ಜನ ಕತೆ. ಕುಲಕರ್ಣಿ, ಮೈಯಲ್ಲಿ ರಕ್ತವಿದೆ ಎಂದು ಈ ಸಾಹುಕಾರನ ಎದುರು ಹಾಕೊಂಡ್ರೆ ಸಿಡಿಲು ಬಡಿದ ಬೋಳು ಮರದಂತಾಗುತ್ತದೆ ಅವರ ಜೀವನ. ಮಲಗಿದ ವಿಷ ಸರ್ಪವನ್ನು ತುಳಿದರೆ ಎಡೆ ಎತ್ತಿ ಹೊಡೆಯದೆ ಬಿಡುವ ಜಾಯಮಾನ ನಮ್ಮದಲ್ಲ. ಒಂದು ನಾವು ಫ್ಯಾಕ್ಟ್ರಿ ಕಟ್ಟಬೇಕಾದಾಗ ಹಠ ಮಾಡಿ ಕೊಡದೇ ಇರುವ ಅರ್ಜುನನ 3 ಎಕರೆ ಭೂಮಿ ಈಗ ಅವನ ತಮ್ಮನ ಮುಖಾಂತರವೇ ನಮ್ಮ ಕೈ ಸೇರಿತು. ಇನ್ನು ಮುಂದೆ ಸರಾಗವಾಗಿ ಸಾಗುತ್ತದೆ ನಮ್ಮ ಫ್ಯಾಕ್ಟರಿ. ಹೌದು ಜೈರಾಜ್, ಇನ್ನು ಮುಂದೆ ನಮ್ಮಂತವರನ್ನು ಎದುರು ಹಾಕಿಕೊಂಡರೆ ಅವರ ಸಂಸಾರವನ್ನೇ ಸಂಕಟದಲ್ಲಿ ಮುಳುಗುವ ಹಾಗೆ ಮಾಡಿ ನರಕ ಯಾತನೆ ಅನುಭವಿಸುವ ಹಾಗೆ ಮಾಡುವುದೇ ಈ ಜೋಡಿ ಸರ್ಪಗಳ ಆಟ. ಸೌಕರ ಎಷ್ಟು ಎಗರ್ಯಾಡಿ ಸೊಕ್ಕಿನಿಂದ ಮೆರೀತಿದ್ದ ಬಡ್ಡಿ ಮಗ ಅರ್ಜುನ. 3 ಎಕರೆ ಆಸ್ತಿ ಕೊಡಂಗಲ್ಲ ಅಂತ ನಿಗ್ರಾಡ್ತಿದ್ನಲ್ಲ. ಹೆಂಗ ತಗೊಂಡ್ರಿ ಅವನ ಆಸ್ತಿನ?
ಕುಲಕರ್ಣಿ, ನನ್ನ ತಂಗಿಗೆ ಇಲ್ಲ ಸಲ್ಲದ ಆಸೆಗಳನ್ನು ತೋರಿಸಿ ಫ್ಯಾಕ್ಟರಿಯನ್ನ ನಿನಗೂ ನಿನ್ನ ಶಂಕರನಿಗೂ ಮದುವೆ ಗಿಫ್ಟಾಗಿ ಕೊಡುತ್ತೇನೆಂದು ಸುಳ್ಳು ಹೇಳಿ ನಂಬಿಸಿ ಕಾಗದ ಪತ್ರದ ಮೇಲೆ ಸಹಿ ಹಾಕಿಸಿಕೊಂಡೆ ಗೊತ್ತಾ? ವೆರಿ ಗುಡ್ ಜೈರಾಜ್, ಮೆಚ್ಚಿದೆ ನಿನ್ನ ಖಳನಾಯಕನ ಬುದ್ಧಿಗೆ. ನಿನ್ನ ಎದೆಯು ಬಿಸಿ ಮಾತನಾಡಿ ಹೋದ ಅರ್ಜುನನ ಬುದ್ಧಿಗೆ ತಕ್ಕ ಶಿಕ್ಷೆಯನ್ನೇ ಕೊಟ್ಟೆ. ಲೇ, ಶಿಕ್ಷೆ ಕೊಡಲಿಕ್ಕೆ ನೀವೇನಾದರೂ ಸುಪ್ರೀಂ ಕೋರ್ಟ್ ಅಥವಾ ಧರ್ಮಗಳನ್ನು ತೂಗಿ ಹೇಳಲಿಕ್ಕೆ ನೀವೇನು ಯಮಧರ್ಮರ? ಹೊಲಸು ತಿನ್ನುವ ಹಂದಿಗಳು ನೀವು. ಶಂಕರ, ಯಾರ ಮುಂದೆ ನಿಂತು ಮಾತನಾಡುತ್ತಿರುವೆ ಎಂದು ಮನದಲ್ಲಿ ಎಚ್ಚರವಿಟ್ಟುಕೊಂಡು ಮಾತನಾಡು. ಹುಚ್ಚನಂತೆ ನಿಮ್ಮಣ್ಣನ ತರ ಮಾತನಾಡಿದರೆ ನಿಮ್ಮಣ್ಣನಿಗೆ ಬಂದ ಗತಿ ನಿನಗೂ ಬಂದಿತು. ಎಚ್ಚರ. ಪ್ರೀತಿ ವಾತ್ಸಲ್ಯ ತುಂಬಿಕೊಂಡಿರುವ ತಂಗಿಗೆ ಮೋಸ ಮಾಡಿದ ನೀವು ಮೋಸದ ಮುಖವಾಡ ಹೊತ್ತ ಗೋಮುಖ ವ್ಯಾಘ್ರರು. ಲೇ ಶಂಕರ, ನಿಮ್ಮಂತ ಬೇಟೆಗಾರರನ್ನು ಹೊಂಚು ಹಾಕಿ ಸಂಚು ಮಾಡುವ ಸಾಹುಕಾರ ನಾನು, ಮೀರ ನಾನು ಅಂದಾಗ ನಿನ್ನನ್ನು ನನ್ನ ತಂಗಿಯ ಮುಖಾಂತರವೇ ವಂಚಿಸಿ ನಿನ್ನನ್ನು ನಿಮ್ಮಣ್ಣನ ತರ ಬೀದಿಗೆ ತಂದಿರುವುದನ್ನು ಮರೆತು ಬಿಟ್ಟೆಯಾ? ಲೇ ಜಯರಾಜ್, ವಂಚಿಸಿದೆವು ಎಂಬ ಹುಮ್ಮಸ್ಸಿನಲ್ಲಿರುವ ನಿಮ್ಮಂತವರ ಸಾವಿನ ಹೆಡಮುರುಗಿ ಕಟ್ಟಲು ಒಬ್ಬ ಗಂಡು ಗಲಿಯನ್ನು ಹುಟ್ಟಿಸಿರುತ್ತಾನೆ ಆ ದೇವರು. ಆದರೆ ಸಂಚಕಾರ ಒಡ್ಡುವ ಸಮಯ ಬರಬೇಕು ಅಷ್ಟೇ. ಶಂಕರ, ಲೇ ಶಂಕರ, ನಿನ್ನ ನೀತಿಯ ಪಾಠವನ್ನು ತಿಳಿಯಲಿಟ್ಟುಕೊಳ್ಳಕ್ಕೆ ನಾವೇನು ಮಬ್ಬು ಕುರಿಗಳೆಂದು ತಿಳಿದುಕೊಂಡಿರ್ವಿಯಾ ಮೂರ್ಖ? ಹುಬ್ಬು ಹಾರಿಸಿ ಬಾಯಿ ತೆರೆದು ತೋಳಗಳ ನಾವು. ಜಯರಾಜ್, ನಿನ್ನ ತಂಗಿಗೆ ನೀ ಮಾಡಿದ ಮೋಸವನ್ನು ತಿಳಿಸಿ ಹೇಳಿ ಎಳೆಯಾಗಿ ಬಿಚ್ಚಿಟ್ಟು ನೀನು ಎಂತ ಮುಟ್ಟಾಳ ಎಂದು ಹೇಳ್ತೇನೆ. ಆಗ ನಿನ್ನ ಮರ್ಯಾದೆ 3 ಕಾಸಿಗೂ ಸಿಗುವುದಿಲ್ಲ. ಶಂಕರಣ್ಣ, ಶಂಕರಪ್ಪಣ್ಣ, ಉತ್ತೋನ ಹೊಲಾನ ಬಿತ್ತವನ ಕೆಡಿಸ್ಯಾನ ಅನ್ನಂಗ ಆಗ್ಬಾರ್ದು ತಮ್ಮ ನಿನ್ನ ಮಾತಿನ ಅರ್ಥ. ಲೇ ಕುಲಕರ್ಣಿ, ಒತ್ತಿ ಕಟಕ್ಕೆ ಬೇಲಿ ಸಾಕ್ಷಿ ಎನ್ನುವ ಹಾಗೆ ಮಧ್ಯದಲ್ಲಿ ಬಾಯಿ ಹಾಕಬೇಡ. ನಿಮ್ಮಂತ ಗುಳ್ಳೆ ನರಿಗಳಿಂದಲೇ ಇಂಥವರು ಜಿಗಿದು ಮಾತನಾಡುತ್ತಿರುವುದು. ಲೇ ಶಂಕರ, ನಿನಗೆ ನನ್ನ ತಂಗಿಯ ಪ್ರೀತಿ ಬೇಕಾಗಿತ್ತು, ನನಗೆ ನಿಮ್ಮ 3 ಎಕರೆ ಹೊಲ ಬೇಕಾಗಿತ್ತು. ಅದಕ್ಕೋಸ್ಕರ ಹಿಂದೆ ಮುಂದೆ ನೋಡದೆ ನಿಮ್ಮಂತ ಬಡ ಬಿಕಾರಿ ಮನೆಗೆ ನನ್ನ ತಂಗಿಯನ್ನು ಯಾಕೆ ಕೊಟ್ಟೆ ಗೊತ್ತಾ? ಅದೇ ಆಸ್ತಿಗೋಸ್ಕರ. ಅಯ್ಯೋ ದೇವರೇ, ನನ್ನ ತಂದೆ ಅಂತಿರುವ ಅಣ್ಣ ತಂದೆ ಎಷ್ಟೇ ತಿಳಿಸಿ ಹೇಳಿದರೂ ತಿಳಿದುಕೊಳ್ಳದೆ ನಿಮ್ಮಂಥವರ ಸಹವಾಸ ಮಾಡಿ ನನ್ನ ಅಣ್ಣ ತಂದೆ ತಾಯಿಗಳನ್ನು ದೂರ ಮಾಡಿಕೊಂಡೆ. ಅದಕ್ಕಾಗಿಯೇ ಬಲ್ಲವರು ಹೇಳಿದ್ದಾರೆ, ಮಾಡಿದ್ದುಣ್ಣೋ ಮಾರಾಯ ಎಂದು. ಲೇ ಶಂಕರ, ಇನ್ನು ಮುಂದೆ ಲೇ ಶಂಕರ, ಪ್ರೀತಿಗೆ ಬಿದ್ದು ಲೇ ಶಂಕರ, ಪ್ರೀತಿಯ ಹುಚ್ಚಿಗೆ ಬಿದ್ದು ನೀನು ಕೆಟ್ಟೆ. ಇನ್ನು ನಿಮ್ಮಣ್ಣ ಮೈಯಲ್ಲಿ ಶಕ್ತಿ ಇದೆ ಎಂದು ಎಗರಾಡಿ ಹಾಳು ಬಾವಿ ಬಿದ್ದ. ಇನ್ನು ಮುಂದೆ ಆದರೂ ಈ ಸಾಹುಕಾರರ ತಂಟಿಗೆ ಬರದೆ
ಬಹುದೂರ ಎಲ್ಲಿಯಾದರೂ ಹೋಗಿ ಬದುಕಿ. ಏ ಶಂಕರ, ಇನ್ನು ಮುಂದೆ ನೀನು ನಿಮ್ಮಣ್ಣ ಹಲ್ಲು ಕಿತ್ತ ಹಾವುಗಳಿದ್ದಾಗೆ. ನಿಮ್ಮಂತ ಹಾವುಗಳನ್ನು ಆಟ ಆಡಿಸುವ ಹಾವಾಡಿಗರು ನಾವು. ಲೇ ಜಯರಾಜ್, ಪೃಥ್ವಿರಾಜ್, ಕೊನೆಯದಾಗಿ ಒಂದು ಮಾತು ಹೇಳುತ್ತೇನೆ, ಸರಿಯಾಗಿ ಕಿವಿ ಬಿಟ್ಟು ಕೇಳಿ. ತೀರ್ಥಕ್ಕಿಂತ ಶ್ರೇಷ್ಠವಿಲ್ಲ, ಪಾರ್ಥನಿಗಿಂತ ಶೂರನಿಲ್ಲ. ಆ ದ್ವಾಪರ ಯುಗದಲ್ಲಿ ಆ ಅರ್ಜುನ ಚಕ್ರ ವ್ಯೂಹವನ್ನು ಭೇದಿಸಿದ ಹಾಗೆ ಈ ಕಲಿಯುಗದಲ್ಲಿ ನಿಮ್ಮ ಕಪಟದ ಕೋಟೆಯನ್ನು ಚಿತ್ರ ಮಾಡಿ ನಿಮ್ಮ ಹೆಡಮರುಗಿ ಕಟ್ಟುತ್ತಾನೆ. ನೆನಪಿನಲ್ಲಿಟ್ಟುಕೊಳ್ಳಿ, ದಟ್ ಈಸ್ ಕಲಿಯುಗದ ಅರ್ಜುನ. ಹೋಗು ಶಂಕರ ಹೋಗು, ರೆಕ್ಕೆ ಇಲ್ಲದ ಹಕ್ಕಿ ಅಂತಾಯಿತು ನಿಮ್ಮ ಜೀವನ. ಇನ್ನು ಮುಂದೆ ಏನಿದ್ದರೂ ನಡೆಯಬೇಕೇ ವಿನಃ ಹಾರುವುದಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ಆ ಹಾರುವ ಹಕ್ಕಿಯ ರೆಕ್ಕೆಯ ಕತ್ತರಿಸಿದ ಮಹಾಕಟುಕ ನಾನು. ಕಟುಕನ ಮನೆಯಲ್ಲಿ ಕಟ್ಟಿದ ಕುರಿಮರಿ ನನ್ನನ್ನು ಕೊಲ್ಲಬೇಡ ಎಂದು ಬೋರ್ಗರೆದು ಹತ್ತರು ಬಿಡುವನೇ ಆ ಕಟುಕ. ಎಂದಿಗೂ ಸಾಧ್ಯವಿಲ್ಲ. ಸೌಕರ ನೋಡ್ರಿ, ನಾವು ಹೋಗೋಣ. ಹೇಳೇಸಿಲ್ಲ. ನಾನು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಹೇಳಬೇಕು. ಅಂಥದ್ದೇನು ವಿಷಯ ಹೇಳು. ನಿಮಗೇನು ನೆನಪಿರಂಗಿಲ್ಲ ಬಿಡಿ, ನಾನೇ ನೆನಪು ಮಾಡ್ತೀನಿ. ನಮ್ದು ಮದುವೆ ವಾರ್ಷಿಕೋತ್ಸವ ಅಂಥದ್ರಲ್ಲಿ ಅದೇ ಖುಷಿಯಲ್ಲಿ ನಾನು ಸಿಹಿ ಮಾಡಿದ್ದೀನಿ. ನೀವು ತಿನ್ಲೇಬೇಕಿವತ್ತು. ಹೌದಾ? ನಮ್ಮ ಮದುವೆಯಾಗಿ 1 ವರ್ಷ ಕಳೆದು ಹೋಯ್ತೆ, ನನಗೆ ನೆನಪೇ ಇಲ್ಲ ನೋಡು. ಹಾಗಾದರೆ ನೀ ಮಾಡಿದ ಸಿಹಿಗಿಂತ ನಿನ್ನ ಈ ಸಿಹಿಯಾದ ಕೆಂದುಟಿಯಿಂದ ಒಂದು ಸುಮಧುರ ಗಾನವನ್ನು ಸುರಿಸುವೆಯಾ? ಗಾನ ಸುರಿಸ್ತೀನಿ, ಆಮೇಲೆ ಸ್ವೀಟ್ ತಿನ್ಲೇಬೇಕು. ಓಕೆ.
ತಿನ್ಬೇಕು. ಅಯ್ಯೋ ನನ್ನ ರಾಜ, ಈಗಲೇ ಹೋಗಿ ತಂದ್ಬಿಡಿ. ಡಾರ್ಲಿಂಗ್, ಮೈ ಡಿಯರ್ ಹಸ್ಬೆಂಡ್, ಹೇಳು. ನಿಮಗೋಸ್ಕರ ಕಷ್ಟಪಟ್ಟು ಅಂಗಡಿಗೆ ಹೋಗಿ ಸ್ವೀಟ್ ತಂದಿದ್ದೀನಿ. ಒಬ್ಬ ತಗೊಳ್ಳಿ. ಅಂಗಡಿಗೆ ಹೋಗಿ ಕೈಯಿಂದ ಅಯ್ಯೋ, ನನಗೆ ಮಾಡೋದಕ್ಕೆ ತುಂಬಾ ಕೆಲಸ ಇದೆ ರೀ, ಇದನ್ನೆಲ್ಲ ಹೇಗೆ ಮಾಡ್ಲಿ? ನೀ ಮಾಡಿದ ಸಿಹಿ ಅಮೃತಕ್ಕಿಂತಲೂ ಸಿಹಿಯಾಗಿದೆ ನೋಡು. ನಿನ್ನಂತ ಹೆಂಡತಿಯನ್ನು ಪಡೆಯಲು ನಾನೇ ಪುಣ್ಯವಂತ. ನಿಮ್ಮಂತ ಗಂಡನನ್ನ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿರ್ಬೇಕು. ಚೆನ್ನಾಗಿತ್ತಾ? ತಿಂದ್ರಾ? ಅಯ್ಯೋ ಶೀಲಾ, ನನ್ನ ತಲೆ ಯಾಕೋ ತಿರುಗದಂತೆ ಆಗುತ್ತಿದೆ. ಹೊಟ್ಟೆಯಲ್ಲಿ ಝಳ ಝಳ ಆಗುತ್ತಿದೆ. ನನ್ನ ಜೀವವೇ ಹೋದಂತೆ ಆಗುತ್ತಿದೆ. ಶೀಲಾ, ನನಗೆ ಕುಡಿಯಲಿಕ್ಕೆ ನೀರು ಕೊಡುವೆಯಾ? ಹೊಟ್ಟೆಯಲ್ಲಿ ಜಳ ಜಳ ಆಗಿ ಉರಿಲಿ ಅಂತ ತಾನೇ ನಾನು ನಿನಗೆ ಸಿಹಿ ತಿನ್ನಿಸಿದ್ದು. ಅಂದ ಮೇಲೆ ನೀರು ಕೇಳಿದ್ರೆ ಎಲ್ಲಿಂದ ಕೊಡಬೇಕೋ ಭಂಡನನ ಗಂಡ? ಅಂದರೆ ನಿನ್ನ ಮಾತಿನ ಅರ್ಥ? ಅಂದ್ರೆ ನೀನು ತಿಳಿದುಕೊಂಡಿದ್ದು ಕರೆಕ್ಟ್ ಆಗೇ ಇದೆ. ನಿನ್ನ ಜೊತೆ ಬಾಳುವ ಅವಶ್ಯಕತೆ ನನಗಿಲ್ಲ. ಅದಕ್ಕೆ ಸಿಹಿಯಲ್ಲಿ ವಿಷ ಬೆರೆಸಿದ್ದು ನಾನೇ. ಇನ್ನು ಕೆಲವೇ ಕ್ಷಣಮನದಲ್ಲಿ ಪರಮಾತ್ಮನ ಹತ್ರ ನೀನು ಹೋಗ್ತೀಯ. ಅಂದ ಮೇಲೆ ಸರ್ವ ಆಸ್ತಿಗೆ ಒಡತಿ ನಾನು. ಅಯ್ಯೋ ಹುಚ್ಚು ಹೆಣ್ಣೆ, ನಿನ್ನ ಮೋಹದ ಬಲೆಗೆ ಬಿದ್ದು ನನ್ನ ದೇವರಂತ ಅಣ್ಣ ಅತ್ತಿಗೆಯರನ್ನು ದೂರ ಮಾಡಿಕೊಂಡು ಬಿಟ್ಟೆ. ಅಯ್ಯೋ ಉರಿ ಜಳ. ಸಾಯೋ, ನೀನ್ ನರಳಿ ನರಳಿ ಸಾಯ್ಲಿ ಅಂತ ತಾನೆ ನಾನು ವಿಷ ಬೆರೆಸಿದ್ದು. ನಿನ್ನಂತ ಬಡ ಬಿಕಾರಿ ಜೊತೆ ಸಂಸಾರ ಮಾಡಿಕೊಂಡು ಜೀವನ ಮಾಡೋದಕ್ಕೆ ನಾನು ಈ ಮನೆಗೆ ಬಂದಿಲ್ಲ. ನಿನ್ನ ಇಡೀ ಸಂಸಾರವನ್ನ ಬೀದಿ ಪಾಲು ಮಾಡಿ ಸರ್ವ ಆಸ್ತಿಯನ್ನೆಲ್ಲ ನಾನು ಹೊಡೆದುಕೊಂಡು ಹೋಗೋದಕ್ಕೆ ಬಂದ. ಹೇಗೋ ನರಳಿ ನರಳಿ ಸಾಯ್ತಾ ಇದ್ದಾನೆ. ಆದಷ್ಟು ಬೇಗ ಎಲ್ಲವನ್ನು ತೆಗೆದುಕೊಂಡು ನಾನು ಇಲ್ಲಿಂದ ಇನ್ನೊಂದು ಹೆಜ್ಜೆ ಮುಂದಿಟ್ಟಿದ್ದೆ, ಆದರೆ ನಿನ್ನ ಬಾಳಿನ ಪುಟಕ್ಕೆ ಅಂತ್ಯ ಹಾಡಿಬಿಡುತ್ತೇನೆ. ಕಪಟತನದಿಂದ ಕಣ್ಣಿಗೆ ಕಪ್ಪು ಬಟ್ಟೆಯನ್ನು ಕಟ್ಟಿಕೊಂಡು ಕತ್ತಲಲ್ಲಿ ಬಂದಾಕ್ಷಣ ನನಗೆ ಗೊತ್ತಾಗುವುದಿಲ್ಲವೆಂದು ತಿಳಿದುಕೊಂಡೀಯ ಮೂರ್ಖ. ನೀನು ಬಂದೇ ಬರುತ್ತೀಯ ಎಂದು ಹೊಂಚು ಹಾಕಿದ ಹುಲಿಯಂತೆ ಕಾಯುತ್ತಿದ್ದೆ. ಇನ್ನು ಈ ಮನೆಯಿಂದ ತಪ್ಪಿಸಿಕೊಳ್ಳುವುದು ಅಷ್ಟು ಸುಲಭವಲ್ಲ. ಏ ಸೋಮ, ಭೀಮ, ಕಟ್ಟಿ ಹಾಕಿರೋ ಇವನನ್ನ. ಲೇ ಅರ್ಜುನ, ನಿನ್ನ ಆಳುಗಳಿಂದ ಕಟ್ಟಿದ ಕ್ಷಣ ಆನಿಯಂತೆ ಬಲ ಬಂದಿತೆಂದು ತಿಳಿದುಕೊಂಡಿದ್ದೀಯಾ? ಈ ಕರ್ಣ ಮನಸ್ಸು ಮಾಡಿದರೆ ನಿನ್ನ ಆಳುಗಳನ್ನು ಕ್ಷಣಾರ್ಧದಲ್ಲಿ ಹೊಸಕಿ ಹಾಕಬಲ್ಲೆ. ಲೇ ಕರ್ಣ, ಕಪಟ ಕಾರಸ್ಥಾನದಿಂದ ಕಟ್ಟಿರುವ ಈ ಜಯರಾಜನ ಭದ್ರವಾದ ಬಂಗಲೆಯಿಂದ
ಕಾಗದ ಪತ್ರಗಳನ್ನು ಕದ್ದೊಯ್ಯುವುದು ಅಷ್ಟು ಸುಲಭವಲ್ಲ. ನಿಮ್ಮಂಥವರು ಈ ಮನೆಯ ಹೊರ್ತಿಲ ದಾಟುವುದಕ್ಕಿಂತ ಮುಂಚೆ ಹೊಂಚು ಹಾಕಿ ಹಿಡಿಯುವುದು ಈ ಸಂಚುಗಾರ ಸಾಹುಕಾರನ ಕೆಲಸ. ಏ ತಮ್ಮ, ಆಯ ನೋಡಿ ಪಾಯ ಹಾಕೋ ಜನ ಆಗಲೇ ನಾವು. ಅಂದ್ರೆ ನಡಿಲಾರ್ದ ಮುದುಕಿ ಕಲ್ಲು ಹೊತ್ತಂಗಾಗೇತ್ಲೇ ನಿನ್ನ ಬಾಳೆ. ಬಚ್ಚ ಆಳುಗಳಿಂದ ಕಟ್ಟಿ ಹಾಕಿಸಿದ ಕ್ಷಣ ಬಂದೂಕು ತೋರಿಸಿದ ಕ್ಷಣ ಶರಣಾಗ್ಬಿಡುತ್ತೇನೆಂದು ತಿಳಿದುಕೊಂಡಿದ್ದೀಯಾ? ಇದು ಹಾದರಕ್ಕೆ ಹುಟ್ಟಿದ ಪಿಂಡವಲ್ಲ. ನನ್ನ ತಂದೆ ತಾಯಿಗಳನ್ನು ಕೊಂದು ಸೇಡಿಗಾಗಿ ಸಿಡಿದೆದ್ದು ನಿಮ್ಮನ್ನು ಸಂಹಾರ ಮಾಡಲು ಪತಿವ್ರತೆಯ ಗರ್ಭದಲ್ಲಿ ಜನಿಸಿ ಬಂದ ಕಲಿಯುಗದ ಕರ್ಣ. ನಿನ್ನ ತಂದೆ ತಾಯಿಗಳನ್ನು ಕೊಂದು ಒಂದೂ ಸಾಕ್ಷಿ ಇಲ್ಲದಂತೆ ಮಾಡಿ ನಿಮ್ಮ ಸರ್ವ ಆಸ್ತಿ ವಶಪಡಿಸಿಕೊಂಡ ಸರ್ದಾರ ನಾನು. ಅಂದಾಗ ನೀನೇನಾದರೂ ಎಗರಾಡಲು ಬಂದರೆ ನಿನ್ನನ್ನು ನಿನ್ನ ತಂದೆ ತಾಯಿ ಕಳಿಸಿದ ಜಾಗಕ್ಕೆ ಕಳಿಸಿ ಬಿಡಬೇಕಾಗುತ್ತದೆ. ಲೇ ಜೈರಾಜ್, ಸಾವಿಗಂಜಿ ಶರಣಾಗಿ ಬಿಡುತ್ತೇನೆಂದು ತಿಳಿದುಕೊಂಡಿದ್ದೀಯಾ? ನಿಮ್ಮಂತ ಬಂಡರ ಬಂಡ ಬದ್ಮಾಸ್ ನನ್ನ ಮಕ್ಕಳನ್ನು ನಿಮಗೆ ನೀರು ಬಿಡುವವರೆಗೂ ಸಮಾಧಾನವೇ ಇಲ್ಲ ಈ ಕರ್ಣನಿಗೆ. ಕುಲಕರ್ಣಿ, ನಮ್ಮ ಜೀವನದಲ್ಲಿ ಅಡ್ಡಗೋಡಿಯಾಗಿ ನಿಂತು ಸೆಡ್ಡು ಹೊಡೆಯುವನೇ ಅವನೇ ಆಗಿರಲಿ, ಅವನಿಗೆ ಸ್ಮಶಾನ ಸಮೀಪಿಸಿದಂತೆ. ಸೌಕರ್ಯ, ಈ ನನ್ನ ಮಗನ ಒಮ್ಮೆಲೆ ಜೀವ ತೆಗೆದು ಬಿಟ್ರೆ ನಮಗೆ ಉಪಯೋಗ ಆಗಂಗಿಲ್ಲರಿ. ಇವ ಹಂಗ ನರಳಿ 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 ಸಾಯ್ಬೇಕು. ಹಂಗ ಹೊಡೆದು ಬಿಡಿ, PSI ದುಡ್ಡು ಕೊಟ್ಟು ಹೆಂಗರ ಮಾಡಿ ಇವನ ಜೇಲನ್ಯಾಗ ಕೊಳೆಂಗ ಮಾಡಿ ಬರೋಣ. ನಡ್ರಿ ಹೋಗೋಣ. ಲೇ ದ್ರೋಹಿಗಳ, ನಿಮ್ಮ ಕರ್ಮಕ್ಕೆ ಕೊನೆಯ ಕಾಲ ಸಮೀಪಿಸುತ್ತಿದೆ. ಕರ್ಮವನ್ನು ಮೆಟ್ಟಿ ನಿಲ್ಲುವ, ಧರ್ಮಕ್ಕೆ ಜಯ ಸಿಗುವ ಹಾಗೆ ಕಾಲ ಬಂದೇ ಬಿಟ್ಟಿತು, ದೂರೇನಿಲ್ಲ. ನಿಲ್ಲಿಸಿ ನಿಮ್ಮ ಹೇಷಕೃತಿಯನ್ನ. ಮುಂದೆ ಒಂದು ಹೆಜ್ಜೆ ಇಟ್ಟಿದ್ದಾದರೆ ಸುಟ್ಟು ಬಿಡುವೆ. ಮೊದಲು ನನ್ನ ಅಣ್ಣನಿಗೆ ಕಟ್ಟಿರುವ ಕೈಗಳನ್ನು ಬಿಚ್ಚಲಿಕ್ಕೆ ಹೇಳದೆ. ತಡಕಾರು ತಮ್ಮ ತಡಕ. ಒಮ್ಮಕ್ಕಲೆ ಗುಡುಗು ಸಿಡಲು ಬಂದು ಬಡದಂಗ ಬಡದು ನಮ್ಮ ಸೌಕರ್ಯ ಜೀವಕ್ಕೆ ಆಪತ್ತು ತಂದಿಯೋ ತಮ್ಮ, ಆಪತ್ತು. ಏನು ಬಿಚ್ಚಿರಿ ದೌಡು ಬಿಚ್ಚಿರಲೇ ಅಪ್ಪ ಅವನ ಹಗ್ಗನ. ನಾನು ಯಾರ? ನಿನ್ನ ಹಣೆ ಬರವನ್ನೇ ಬರೆಯುವ ಬ್ರಹ್ಮ. ಜೈರಾಜ್, ಇಷ್ಟು ದಿನ ಅರಮನೆಯಲ್ಲಿ ಸುಖ ಭೋಗ ಅನುಭವಿಸಿದ್ದು ಸಾಕು ಮಗನೇ. ಇನ್ನು ಶ್ರೀಕೃಷ್ಣನ ಜನ್ಮಸ್ಥಳವಾದ ಜೈಲಿನಲ್ಲಿ ರಾಗಿ ಮುದ್ದೆ ಮುರಿಯುವ ಕಾಲ ಹತ್ತಿರ ಬಂದಾಯಿತು. ಮಿಸ್ಟರ್ ಜಯರಾಜ್, ಯಾರವರು ನಿಮ್ಮ ಮನೆಯನ್ನು ಕಳ್ಳತನ ಮಾಡಲಿಕ್ಕೆ ಬಂದವರು? ಬಸ್ಯೋ ಇವ್ರ ಎಪ್ಪಿ ಹಾಕೊಂಡು ಬಂದಿಗಲು. ಏನು ಅವಾಗ ಹಂಗ ಬಂದಿ ಹಿಂಗ ಬಂದಿ, ಬಾರ ವಾ ಬಸ್ಸ ವಾ. ಏನು ಒಮ್ಮಕ್ಕಲೆ ಗುಡುಗು ಸಿಡ್ಲು ಬಂದು ಹಂಗ ಮಿಂಚು ಒಮ್ಮಿಗೆ ಬಂದ ಬಿಟ್ಟಿಲ್ಲ. ಬನ್ನಿ ಇನ್ಸ್ಪೆಕ್ಟರ್, ಬನ್ನಿ. ಒಳ್ಳೆ ಸಮಯಕ್ಕೆ ಬಂದಿದ್ದೀರಾ. ನನ್ನ ಮನೆಗೆ ನುಗ್ಗಿ ಕಳುವು ಮಾಡಿದ್ದಲ್ಲದೆ ನನಗೆ ಜೀವ ಬೆದರಿಕೆ ಒಡ್ಡುತ್ತಿದ್ದಾರೆ. ಓದು ಇವಳನ್ನು ಒಳಗೆ ಹಾಕಿ. ಮಿಸ್ಟರ್ ಜಯರಾಜ್, ಒಳಗೆ ಹಾಕಬೇಕಾಗಿರೋದು ಅವರನ್ನಲ್ಲ, ಬಡವರ ಆಸ್ತಿಯನ್ನು ತಿಂದು ಬದುಕುತ್ತಿರುವ ನಿಮ್ಮಂತ ಹಂದಿಗಳನ್ನು.
ಊರಿನಲ್ಲಿರುವ ಜನರ ನೆಮ್ಮದಿಯನ್ನು, ಅವರ ನೆಮ್ಮದಿಗೆ ಬೆಂಕಿ ಹಚ್ಚಿ ನಗುತ್ತಿರುವ ಇಂತಹ ಗುಳ್ಳ ನರಿಗಳನ್ನು ಏನ್ ಲೇತಮ್ಮ ನಿನ್ನ ಅವತಾರ ಅಲ್ಲ, ಹಂಗ್ಯಾಕೆ ಮಾಡಾಕತ್ತಿದಿ? ಲೇ ಕುಲಕರ್ಣಿ, ಕರ್ಮದ ಸಾಮ್ರಾಜ್ಯ ಕಟ್ಟಿ ಮೆರೆಯುತ್ತಿರುವ ನಿಮ್ಮಂತವರಿಗೆ ಕತ್ತಲೆ ಕೋಣಿಗೆ ದಬ್ಬಲು ಸ್ಪೆಷಲ್ ಸಿಬಿಐ ಆಫೀಸರ್ಗೆ ಸಹಕರಿಸಲು ಬಂದಿರುವ PSI ಸತ್ಯ ಇವನು. ಇನ್ನು ತಾಸಿಗೊಂದು ಬಣ್ಣ ಬದಲಾಯಿಸಿ ಕಾನೂನಿನ ಕಣ್ಣಿಗೆ ಮಣ್ಣೆರಚಿ ಬಡವರ ಆಸ್ತಿಯನ್ನು ತಿಂದು ಬದುಕುತ್ತಿರುವ ನಿಮ್ಮಂತವರನ್ನು ಕತ್ತಲೆ ಕೋಣಿಗೆ ದಬ್ಬಲು ಬಂದಿರುವ ಸ್ಪೆಷಲ್ ಸಿಬಿಐ ಆಫೀಸರ್ ಮಿಸ್ಟರ್ ಅರ್ಜುನ್. ಸತ್ಯ ಸತ್ಯ, ಇವರನ್ನೆಲ್ಲ ಅರೆಸ್ಟ್ ಮಾಡಿಕೊಂಡು ನಡಿ. ಸಾವುಕಾರ, ಇದೇ ನಮ್ಮ ಬಾಳೆ ಊದೋದು ಕೊಟ್ಟು ಪಾರ್ಸೋದು ತಗೊಂಡಂಗ ಆತಲ್ಲ. ಏ ಜೈರಾಜ್, ಅಂದೇ ನಾನು ನಿನಗೆ ಹೇಳಿದ್ದೆ, ನಿನ್ನ ಕರ್ಮದ ಸಾಮ್ರಾಜ್ಯವನ್ನು ಕೆಡವಿ ಧರ್ಮದ ಸಾಮ್ರಾಜ್ಯವನ್ನು ಎತ್ತಿ ಹಿಡಿದು ನ್ಯಾಯ ದೇವತೆಗೆ ನ್ಯಾಯ ಸಿಗುವಂತೆ ಮಾಡುತ್ತೇನೆ ಅಂತ. ಏ ಅರ್ಜುನ, ಏ ಕರ್ಣಾರ್ಜುನ, ಇಲ್ಲಿಗೆ ಕತೆ ಮುಗೀತೆಂದು ತಿಳಿದುಕೊಳ್ಳಬೇಡಿ. ಮುಂದೆ ಕವಿ ರಚಿಸುತ್ತಿರುವ ಅನ್ನ ಕೊಟ್ಟ ರೈತನಿಗೆ ಸಾವು ಕೊಟ್ಟ ಸರ್ಕಾರ ಎಂಬ ನಾಟಕದಲ್ಲಿ ನರಸಿಂಹರ ಬ್ರಹ್ಮರಾಗಿಬ್ಬರು ಬಂದು ನಿಮ್ಮ ಸತ್ಯ ನ್ಯಾಯ ನೀತಿ ಧರ್ಮದ ದಾರಿಯನ್ನು ತಪ್ಪಿಸಿ ಕರ್ಮ ಕುಣಿಯುವಂತೆ ಮಾಡದಿದ್ದರೆ ನನ್ನ ಹೆಸರು ನರನಾಗರ ನರಸಿಂಹನೇ ಅಲ್ಲ. ಹೋಗಲೇ ಹೋಗು. ಅದೇ ಅನ್ನ ಕೊಟ್ಟ ರೈತ ಸಾವು ಕೊಟ್ಟ ಸರ್ಕಾರ ನಾಟಕದಲ್ಲಿ ಶಿವನ ಸನ್ನಿಧಿಯೊಳಗೇನೆ ಬಂದು ನಂದಿಯಾಗಿ ಬಂದು ನಿಮ್ಮೆಲ್ಲರನ್ನು ಸದೆ ಪಡೆದು ಸತ್ಯಮೇವ ಜಯಂತಿ ಎಂದು ಎತ್ತಿ ಸಾರಿಸೋ ತೋರಿಸುತ್ತೇನೆ ಈ ಸಮಾಜಕ್ಕೆ. ಲೇ ಜಯರಾಜ, ಅದೇ ನಾಟಕದಲ್ಲಿ ನಿಮ್ಮಂತ ಸತ್ಯದ ಸೌಕಾರ್ಯರಿಗೆ ಮಿಕ್ಕಿದ ಹುಲಿಗಳೆಂದು ಈ ಸಮಾಜಕ್ಕೆ ಸಾರಿ ತೋರಿಸಿದ್ದೇವೆ. ತಿಳಿದೆದ್ದ ಸೋದರರು. ತಲಾಂತರದಿಂದಲೂ ಧರ್ಮವನ್ನು ಕಾಪಾಡಿಕೊಂಡು ಬಂದ ಈ ಮನೆ ಆ ದುಷ್ಟರ ಕೈಯಲ್ಲಿ ಸಿಕ್ಕು ಸ್ಮಶಾನದ ಮೌನವೇ ಆವರಿಸಿಕೊಂಡಿತ್ತು. ಎಂದು ಧರ್ಮವನ್ನು ತುಳಿದು ಕರ್ಮವನ್ನು ತುಳಿದು ಧರ್ಮದಿಂದ ಬದುಕುವ ಬಂಡರನ್ನು ನಿರ್ನಾಮ ಮಾಡಿ ಮತ್ತೆ ವಸಂತರಾವ್ ದೇಸಾಯಿ ಅವರ ಮನೆತನವನ್ನು ಮರಳಿ ಪಡೆದರು. ಅಣ್ಣ, ಕರ್ಮವನ್ನು ಸೆದೆ ಬಿಡುದು ಧರ್ಮಕ್ಕೆ ಜಯ ತಂದು ನನ್ನ ಹೃದಯದಲ್ಲಿ ಉರಿಯುತ್ತಿರುವ ರೋಷಾಜಾಗ್ನಿ ಈಗ ನಂದಿ ಹೋಯಿತಣ್ಣ. ನನ್ನ ಮನಸ್ಸಿಗೆ ಸಮಾಧಾನವಾಯಿತು. ಹೌದಣ್ಣ, ಅಂದೇ ಅಂದೇ IPS ನೌಕರಿ ಮಾಡಿದಾಗ ನನಗೆ ಸರ್ಕಾರದವರು ಕೊಟ್ಟ ಕೆಲಸ CBI ಕೆಲಸ, ಆದರೆ ನನ್ನ ತಂದೆ ತಾಯಿಗಳನ್ನು ಹಿಡಿಯುವ ಕೆಲಸವೆಂದು. ಬಟ್ ನೀನು ಭೇಟಿಯಾದಾಗಲೇ ನನಗೆ ಗೊತ್ತಾಯಿತು ಇದು ನನ್ನ ತಂದೆ ತಾಯಿರ ಕೊಲೆ ಕಂಡುಹಿಡಿಯುವ ಕೆಲಸ ಅಂತ. ಅಂತೂ ನನ್ನ ತಂದೆ ತಾಯಿರ ಋಣ ತೀರಿಸಿದಂತಾಯಿತು. ಅಣ್ಣ, ನಾನು ತಿಳಿಯದೆ ಮಾಡಿದ ತಪ್ಪನ್ನು ಕ್ಷಮಿಸಿಬಿಡಿ ಅಣ್ಣ. ಹಾಗೆಲ್ಲ ಮಾತಾಡ್ಬೇಡಪ್ಪ. ಎಲ್ಲ ವಿಧಿಯಾಟ. ಅವನು ಆಡಿಸಿದಂತೆ ಆಡುವಂತ ಪಾತ್ರಧಾರಿಗಳಷ್ಟೇ ನಾವು. ದೇವರಂತ ಮನೆಯನ್ನ ಹಾಳು ಮಾಡಿ ಎಲ್ಲ ಸಂಸಾರವನ್ನ ಬೀದಿ ಪಾಲು ಮಾಡಿಬಿಟ್ಟೆ. ಆ ಪೃಥ್ವಿರಾಜನ ಮಾತು ಕೇಳಿ ನನ್ನ ಜೀವನವನ್ನೇ ಹಾಳು ಮಾಡ್ಕೊಳಕ್ ಹೋಗಿದೆ. ದಯವಿಟ್ಟು ನನ್ನನ್ನ ಕ್ಷಮೆ. ಶಂಕರ್, ಶೀಲಾ ಬನ್ನಿ ಇಲ್ಲಿ. ನೋಡಪ್ಪ ಶಂಕರ್, ಇನ್ನು ಮುಂದೆ ನೀ ದೇಸಾಯಿ ಮನೆತನದ ದೊರೆಯಾಗಿ ಬೇಡಿ ಬಂದವರಿಗೆ ಸಹಾಯ ಮಾಡಪ್ಪ. ಹಾ ಶೀಲಾ, ನಿನ್ನನ್ನು ಬೇಡಿ ಬರುವ ಹೆಣ್ಣು ಮಕ್ಕಳಿಗೆ ತಾಯಿಯಾಗಿ ಆಶ್ರಯ ನೀಡಮ್ಮ. ಅದೇ ಈ
ಕರ್ಣಾರ್ಜುನರ ಮಾತು. ಅಣ್ಣ ಏನು ಹೇಳುತ್ತಿರುವೆ ನೀನು? ಹೌದಪ್ಪ ಅಣ್ಣ, ಅಂತೂ ಇಲ್ಲಿವರೆಗೆ ಈ ಮನೆಯ ಮಗನಾಗಿ ಹೌದು ಶಂಕರ್, ಅರ್ಜುನ ಹೇಳುವುದರಲ್ಲಿ ನಿಜವಿದೆ. ಅಣ್ಣ, ನನ್ನ ತಂದೆ ತಾಯಿ ನಮ್ಮೆಲ್ಲರಿಗೂ ಆಸ್ತಿ ಪತ್ರವನ್ನು ಬರೆದಿಟ್ಟಿದ್ದಾರೆ. ಆ ಪತ್ರವನ್ನು ಈಗ ಇವರಿಗೆ ನಿನ್ನ ಕೈಯಾರೆ ನೀನೇ ಕೊಟ್ಟು ಬಿಡೋಣ. ಕರ್ಣ, ಆಸ್ತಿ ಸಲುವಾಗಿ ಅಣ್ಣ ತಮ್ಮಂದಿರನ್ನು ಕೊಲೆ ಮಾಡುತ್ತಿರುವ ಈ ಸಮಾಜದಲ್ಲಿ ನಿನ್ನಂತವರನ್ನು ನೋಡಿ ಕಲಿತುಕೊಳ್ಳಲೇಬೇಕಪ್ಪ. ನೀನು ಕಲಿಯುಗದ ಕರ್ಣನಪ್ಪ, ನೀನು ಕಲಿಯುಗದ ಕರ್ಣ. ಅಣ್ಣ, ಇಲ್ಲಿವರೆಗೆ ಈ ಮನೆಯ ಮಗನಾಗಿ ನಡೆದುಕೊಂಡೆ. ಬಟ್ ಅಂತೂ ನನ್ನ ತಂದೆ ತಾಯಿ ಋಣ ತೀರಿಸಿದ ಅಂತಾಯ್ತು. ಶೀಲಾ, ನೀನು ಕಾನೂನನ್ನು ಕೈಗೆ ತೆಗೆದುಕೊಂಡು ಆ ಪೃಥ್ವಿರಾಜನನ್ನು ಕೊಲೆ ಮಾಡಿದ್ದಕ್ಕಾಗಿ ನಿನ್ನನ್ನು ಅರೆಸ್ಟ್ ಮಾಡ್ತಿದ್ದೇನಮ್ಮ. ಮಿಸ್ಟರ್ ಸತ್ಯ, ಇವಳನ್ನ ಕರೆದುಕೊಂಡು ನಡೆಯಪ್ಪ. ಸರಿ ಮಾವ, ನೀವು ಹೇಳಿದಂತೆ ಶಿಕ್ಷೆ ಅನುಭವಿಸಿ ಈ ಮನೆಗೆ ಮತ್ತೆ ಒಳ್ಳೆ ಸಸಿಯಾಗಿ ಬರ್ತೀನಿ ಅಂತ ನಾನು ಮಾತು ಕೊಡ್ತೀನಿ. ಬರ್ಲಾ? ಅಂತೂ ಆ ದೇವರ ದಯದಿಂದ ನಾವೆಲ್ಲ ಒಂದಾದ್ವಿ. ಇದೇ ಸಮಯದಲ್ಲಿ ನಾವೆಲ್ಲರೂ ಸೇರಿ ಆ ಭಗವಂತನನ್ನ ಪ್ರಾರ್ಥಿಸೋಣ. ನಾಲ್ಕು